ನಮಸ್ಕಾರ, ನಾನು ಭಾನು ಶ್ರೀನಿವಾಸ್. ಈ ಬಾರಿ ಬೇಸಿಗೆಯ ಸುಡುವ ಬಿಸಿಲಿಗೆ ವರ್ಣನ ತಪ್ಪು ಎರೆಯುವ ಮುನ್ಸೂಚನೆ ಸಿಕ್ಕಿದೆ. 2026ರ ಮೇ ತಿಂಗಳಿನಲ್ಲಿ ದೇಶಾದ್ಯಂತ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಈಗ ಮಹತ್ವದ ವರದಿಯೊಂದನ್ನು ನೀಡಿದೆ. ಇದು ಬಿಸಿಲಿನ ಬೆಗೆಯಿಂದ ಜನಸಾಮಾನ್ಯರಿಗೆ ಮುಕ್ತಿ ನೀಡಬಹುದಾದರೂ ಕೃಷಿ ಮತ್ತು ಪ್ರವಾಹದ ದೃಷ್ಟಿಯಿಂದ ಕೆಲವು ಆತಂಕಗಳನ್ನು ತಂದೊಡ್ಡಿದೆ. ಹೌದು, ಹವಾಮಾನ ಇಲಾಖೆಯ ವರದಿ ಪ್ರಕಾರ ಈ ಬಾರಿ ಅಂದರೆ ಮೇ ತಿಂಗಳಿನ ಮಳೆಯು ದೀರ್ಘಾವಧಿ ಸರಾಸರಿಗಿಂತ 110% ಹೆಚ್ಚಿರಲಿದೆ. ಸಾಮಾನ್ಯವಾಗಿ ಮೇ ತಿಂಗಳಿನಲ್ಲಿ 64.1 ಮಿಲಿಮೀಟರ್ ಮಳೆಯಾಗುವುದು ವಾಡಿಕೆ. ಆದರೆ ಈ ಬಾರಿ ಹಲವು ಭಾಗಗಳಲ್ಲಿ ಇದು ಸಾಮಾನ್ಯ ಮಟ್ಟವನ್ನ ಮೀರುವ ನಿರೀಕ್ಷೆ ಇದೆ. ಇದರಿಂದ ಆರಂಭಿಕ ಹಂತದ ಉಷ್ಣ ಅಲೆಗಳ ಅಬ್ಬರ ತುಸು ಕಡಿಮೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಆದರೆ ಈ ಮಳೆ ದೇಶಾದ್ಯಂತ ಸಮನಾಗಿ ಹಂಚಿಕೆಯಾಗುವುದಿಲ್ಲ. ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ. ಆದರೆ ಪೂರ್ವ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಮಳೆ ವಾಡಿಕೆಗಿಂತ ಕಡಿಮೆ ಆಗಬಹುದು ಎಂದು ಐಎಂಡಿ ಹೇಳಿದೆ. ಈ ಅಸಮಾನ ಮಳೆಯು ಕೃಷಿ ಚಟುವಟಿಕೆಗಳ ಮೇಲೆ ಮತ್ತು ರೈತರ ಮೇಲೆ ನೇರ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಒಟ್ಟಾರೆ ಹೇಳೋದಾದ್ರೆ ಈ ಬಾರಿ ಮೇ ತಿಂಗಳು ಬಿಸಿಲಿಗಿಂತ ಹೆಚ್ಚಾಗಿ ಮಳೆಯಿಂದನೇ ಕೂಡಿರುತ್ತೆ.